ಪ್ರಿಯ ವೀಕ್ಷಕರೇ, ಪಾಕಿಸ್ತಾನದ ಪುಂಡಾಟಕ್ಕೆ ಕಟುವಾದ ಉತ್ತರ ನೀಡುತ್ತಲಿದೆ ಭಾರತ. ಪಹಲ್ಗಾಮ್ ಉಗ್ರ ದಾಳಿ ನಂತರ ಕೆರಳಿದ ಭಾರತಕ್ಕೆ ಪಾಕಿಸ್ತಾನವೇ ಪಂಥಾಹ್ವಾನ ನೀಡುವ ಮೂಲಕ ಚಕ್ರವ್ಯೂಹದಲ್ಲಿ ಸಿಲುಕಿದೆ. ಚಕ್ರವ್ಯೂಹ ಭೇದಿಸಬೇಕಾದ ಸೇನಾಧಿಪತಿಯೇ ಅಲ್ಲಿ ಈಗ ಗಾಯಬ್ ಆಗಿದ್ದರೆ, ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಪಾಕ್ನಲ್ಲಿ ಉರಿ ಹೆಚ್ಚತೊಡಗಿದೆ. ಅತ್ತ ಬಲೂಚಿಸ್ತಾನ್ ಲಿಬರಲ್ ಫ್ರಂಟ್ ಬಲೂಚಿಸ್ತಾನವನ್ನು ಕಬ್ಜಾ ಮಾಡತೊಡಗಿದೆ. ಈ ಬಲೂಚಿಸ್ತಾನ್ ಒಟ್ಟು ಪಾಕ್ ವಿಸ್ತೀರ್ಣದ 40% ಭಾಗದಲ್ಲಿದೆ ಎಂಬುದು ಇಲ್ಲಿ ಗಮನಾರ್ಹ. ಬಲೂಚಿಸ್ತಾನ್ ಕೈಬಿಟ್ಟರೆ ಪಾಪಿ ಪಾಕಿಸ್ತಾನ ನಡುಮುರಿದ ಹಕ್ಕಿಯಾಗಲಿದೆ. ಇನ್ನೊಂದೆಡೆ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಸೈನಿಕರನ್ನು ಚೆಂಡಾಡತೊಡಗಿದೆ. ಈಗಾಗಲೇ 20 ಪಾಕ್ ಸೈನಿಕರನ್ನು ಹತ್ಯೆಗೈದ ಟಿಟಿಪಿ ಪಾಕಿಸ್ತಾನಕ್ಕೆ ತ್ರಿಶಂಕು ಸ್ವರ್ಗ ತೋರಿಸುತ್ತಿದೆ. ಈಗ ಭಾರತ ತನ್ನ ಗಡಿ ರಾಜ್ಯಗಳಲ್ಲಿ ಕಟ್ಟೆಚ್ಚರ ವಹಿಸಿದ ಸುದ್ದಿಗಳಿವೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪರಾಕ್ರಮ ಮೆರೆಯುತ್ತಿದ್ದು 50ಕ್ಕೂ ಹೆಚ್ಚು ಕ್ಷಿಪಣಿ, 60ಕ್ಕೂ ಹೆಚ್ಚು ಪಾಕ್ ಡ್ರೋನ್ಗಳನ್ನು ಪುಡಿಗೈದಿದೆ. ಒಟ್ಟಾರೆ ಪಾಕ್ ಕಾಲು ಕೆರೆದು ಈಗ ಸೊಂಟ ಮುರಿದು ಸಹಾಯಕ್ಕೆ ಅಂಗಲಾಚುವಂತಾಗಿದೆ. ಆದರೆ ಪಾಕ್ ಏಕಾಂಗಿ. ಭಾರತದೆದುರು ಜಿ ಎನ್ನದೇ ಅದಕ್ಕೆ ಬೇರೆ ಪರಿಹಾರವೇ ಇಲ್ಲ. ಪೃಥ್ವಿರಾಜ್ ನ್ಯೂಸ್, ಶಿರಸಿ.